ಮಂಗೆ ಕಾಲೇಜ್ ಕಾಲೇಜ್ ಏನು ಸೆಕೆಂಡ್ PU ನೀ ಏನ್ ಓದಕತ್ತಿ ಈಗ 9th ಫಸ್ಟ್ 10th ನೀ 9th ಫಸ್ಟ್ 10th ಅಂತ ಹಂಗೆ ಹೋಗ್ಬಿಡವ ಜಾರ್ಕೊಂಡ್ ಓ ಇವ್ನು ಇನ್ನೊಂದ್ ಪಿಕ್ಚರ್ ಶುರು ಮಾಡ್ದ ಏನ್ ನಿಮ್ ಹೆಸರು ಶರಣಮ್ಮ ಆರಾಮ ಏನ್ ಕೆಲಸ ಮಾಡ್ತೀರಿ ನೀವು ನಾವು ಹೋಟ್ಲಕ್ ಹೋಗ್ತೀವಿ ನೋಡ್ರಿ ನೀವು ಹೋಟ್ಲಕ್ ಹೋಗ್ತೀರಿ ಎಷ್ಟು ಕೊಡ್ತಾರ ನಿಮ್ಗೆ ಸಂಬಳ ಒಂದ್ ದಿವ್ಸಕ್ಕೆ 500 ಕೊಡ್ತಾರ ಒಂದ್ ದಿವ್ಸಕ್ಕ 500 ಅದ್ಯಾಕದು ಪಾರ್ವತಮ್ಮಂಗ್ 400 ಶರಣಮ್ಮಂಗ್ 500 ಕೆಲಸ ನೋಡ್ಕೊಡ್ತಾರ ಕೆಲಸ ನೋಡಿ ಹಂಗ ನೀವು ಚಲೋ ಕೆಲಸ ಮಾಡ್ತೀರಿ ಅವರು ಫುಲ್ ಓದ್ತಾ ಹೊಡಿತಾರ ಹೆಂಗ ಆಗ್ಲ್ರಿ ಟೇಮಿಸ್ ಇರ್ತಾರ ಟೇಮಿಸ್ ಮೇಲೆ ಕೊಡ್ತಾರ ಹಂಗೆ ನೀವ್ ಓಟ್ ಹಾಕದಿಲ್ರಿ ಊರ್ ಕಡೆ ಓಟ್ ಹಾಕದ ರೇಷನ್ ಕಾರ್ಡ್ ಅಕ್ಕಿ ಎಲ್ಲಿ ಕೊಡ್ತಾರ ಇಲ್ಲೇ ಕೊಡ್ತಾರ ಎಷ್ಟು ಜನ ಇದಾರೆ ರೇಷನ್ ಕಾರ್ಡ್ ಅಕ್ಕಿ ಒಳಗೆ 4 ಜನ ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ ಒಂದ್ 20 ಕೆಜಿ ಕೊಡ್ತಾರ 20 ಕೆಜಿ ಕೊಡ್ತಾರ 4 ಜನಕ್ಕೆ ಬರೀ 20 ಕೆಜಿ ಕೊಡ್ತಾರ 40 ಕೆಜಿ ಕೊಡ್ಬೇಕು ಕೊಡಂಗಿಲ್ಲ ಹಂಗ ಕಡಿಮೆ ಮಾಡ್ಯಾರ್ರಿ ಫುಲ್ ಕಡಿಮೆ ಗಿಡಿಮೆ ಎಲ್ಲ ನೀವ್ ಹೇಳ್ಬೇಕು ಯಾರು ಅದನ್ನ ಅಂದ್ರ ಆ ಕಾಲ ಊರ್ ಕಡೆ ಹೋರ ಅಂತಾರ ಸೈಲೆಂಟ್ ಆಗಿರ್ಬೇಕು ಕಳಿಸ್ರಿ ಆಚೆಗೆ ಒಬ್ಬರಿಗೆ 10 ಕೆಜಿ ಅನ್ನಭಾಗ್ಯ ಸಿದ್ದರಾಮಯ್ಯನವ್ರು ಹೇಳಿರೋದು ಅಷ್ಟು ಕೊಡಲ್ರ ನೀವು ಸಿದ್ದರಾಮಯ್ಯನ್ ಕೇಳ್ರಿ ಅಲ್ಲಿ ನೋಡಕತ್ತಾರ ಕೇಳ್ರಿ ಅಣ್ಣರ ಹೋಗ್ರ ಅವ್ರ ಬಲಿಗೆ ಹೋಗ್ರ ಅಂತಾರ ಎಲ್ಲಿಗೆ ಹೋಗ್ರಿ ಅವ್ರ ಬಲಿ ಹೋಗ್ರ ರೊಕ್ಕ ಕೊಡ್ತಾರಲ್ಲ ಈಗ 200 ರೂಪಾಯಿ ಹಾಕ್ತಾರಲ್ಲ ಅವ್ರ ಬಲಿ ಹೋಗಂತಾರ 200 ಬರ್ತೈತ ರೊಕ್ಕ ಬರ್ತಾವ ಹಬ್ಬ ಖುಷಿನಾ ರೊಕ್ಕ ಬಂತು ಅಂದ್ರೆ ಖುಷಿ ಏನವ ಬಸ್ ಫ್ರೀ ಅದಲ್ರಿ ಎಲ್ಲಿಗೆ ಹೋದ್ರ ನಾವ್ ಊರ್ಗ್ ಹೋದ್ರ ಫ್ರೀ ಅದಕ್ಕೆ ಎಲ್ಲ ಅಕ್ಕಿ ಕಮ್ಮಿ ಮಾಡ್ಬಿಟ್ಟಾರಿ ಆತ್ ಬಿಡ್ರಿ ಚಲೋ ಓ ಮಾತಾಡ್ತಾಳ ಓ ಯವ್ವ ಏನ್ ಹೆಸರ ಪಟ 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 ಸಂಗೀತ ಸ್ವರಗಳ ಸಂಗೀತ ಹಾಡಿದೆ ಒಂದ್ ಹಾಡು ಹೇಳಿ ನೋಡೋಣ ಹಾಡ ಯಾವ್ದು ಬರಲ್ರಿ ಸರ್ ನಮ್ ಹಾಡು ಯಾವ್ದು ಬರಲ್ವಾ ಮತ್ ಹೆಸರು ಸಂಗೀತ ಅಂತ ಇಟ್ಬಿಟ್ಟವ್ರ ಹೆಸರು ಮಾತ್ರ ಸಂಗೀತ ಎಲ್ಲಿ ಯಾವ್ರ ಗುಲ್ಬರ್ಗ ಅಲ್ರಿ ಅದು ನಮ್ದು ಶಾಬಾಗ್ ಅದಲ್ಲ ಗುಲ್ಬರ್ಗ ಅಲ್ರಿ ಅದು ಕಲಬುರ್ಗಿ ಗುಲ್ಬರ್ಗ ಅಲ್ಲ ಬಿಡ್ರಿ ಏನ್ ನಿಮ್ ಹೆಸರು ಸಂಗೀತ ಹಾಡು ಹೇಳಲ್ಲ ಹಂಗಾರೆ ಹಾಡ ಹೇಳಲ್ಲ ಏನ್ ಕೆಲಸ ಮಾಡ್ತೀರಿ ನೀವು ನಾ ಕಾರ್ಪೊರೇಷನ್ ಸೇರಿ ನೋಡ್ರಿ ಮೊನ್ನೆ ಕಾರ್ಪೊರೇಷನ್ ಮೊನ್ನೆ ಸೇರ್ಕೊಂಡ್ರ ಕಂಗ್ರಾಚುಲೇಷನ್ ಏನ್ ಹೇಳ್ಬೇಕು ಕಂಗ್ರಾಚುಲೇಷನ್ ಹೇಳಿದಾಗ ಏನ್ ಹೇಳ್ಬೇಕ್ರಿ ಥ್ಯಾಂಕ್ ಯು ಅನ್ಬೇಕು ಏಟ್ ಕೊಡ್ತಾರಂತ ಸಂಬಳ 13 ಕೊಟ್ರ 13,000 ವಡದಲವ ಸಂಗೀತವ ಲಾಟ್ರಿಯಾ ನೀ ಹಾಡು ಹೇಳ್ದೆ ಹೋದ್ರೆ ಏನಂತೆ ಕಾರ್ಪೊರೇಷನ್ ಒಳಗೆ ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ಟಿದಿ ಏನ್ರಿ ಒಂದ್ ತಿಂಗಳಾಗ್ಯದ ಈಗ ಏನ್ ಕೆಲಸ ಮಾಡೋದಂತ ಅಲ್ಲಿ ಕಸ ಡಿವೈಡ್ ಮಾಡೋದು 13,000 ಕೊಡ್ತಾರ ಚಲೋ ಒಳ್ಳೇದಾಗ್ಲಪ್ಪ ಮತ್ತ ಅದು ಕೆಲಸ ಸೇರ್ಕೊಂಡ್ರಂತ ಬರೋ 2,000 ರದ್ದು ಮಾಡ್ಬಿಟ್ರೆ ಹೆಂಗೆ ಯಾಕೆ ಮಾಡ್ತಾರ್ರಿ ಅದೇನ್ ಪರ್ಮನೆಂಟ್ ಆಗ್ಯದ್ರಿ ಪರ್ಮನೆಂಟ್ ಇಲ್ರಿ ಯಾವ್ದು ಪರ್ಮನೆಂಟ್ ಇದು ಕಾರ್ಪೊರೇಷನ್ ಪರ್ಮನೆಂಟ್ ಅಲ್ಲ 2,000 ಪರ್ಮನೆಂಟ್ ಅಲ್ಲ ಎರಡು ಪರ್ಮನೆಂಟ್ ಅಲ್ಲ ನಡ್ವರ್ಕ್ರಿ ನಾವು ಮತ್ ನಡ್ವರ್ಕ ಮತ್ ನಾವು ಜನ ನಮ್ಮನ್ನು ಸೇರಿ ನಿಮ್ಮನ್ನು ಸೇರಿ ಎಲ್ಲಾರನು ಸೇರಿ ನಡ್ವರ್ಕ ಹಂಗ ಮತ್ ಮುಂಚೆ ಯಾವ ಕೆಲಸ ಮಾಡ್ತಿದ್ರಿ ಮುಂಚೆ ನಾವು ಇದು ಕ್ಲಬ್ನ್ಯಾಗ ಓದ್ತಿದ್ದೀನ್ರಿ ಅಲ್ಲಿ 16,000 ಕೊಡ್ತದ ಮನೇಲಿ ಐತ್ರಿ ಇದೇ ಮನೆ ಸ್ವಂತ ಮನೆ ಇದಲ್ರಿ ಆ ಕಡೆ ಐತ್ರಿ ನಿಮ್ದು ಜಮೀನೆಲ್ಲ ಐತಿ ಜಮೀನಿಲ್ಲ ಏನಿಲ್ಲ ಯಪ್ಪ ನಮ್ಗೆ ಇಲ್ಲ ಹೋಟೆಲ್ ಹಾಕ್ತಿರಿ ಓಟ ಊರಲ್ಲಿ ಹಾಕ್ತಿರಿ ಅಲ್ಲಿ ಮನೆ ಇಲ್ರಿ ಮನೆ ಇಲ್ರಿ ಬಿದ್ದಾವ್ ಕಟ್ಟಿಲ್ಲ ಎಲ್ಲ ಬಿದ್ದಾವ್ರಿ ಕಷ್ಟ ಐತಿ ಅದಕ್ಕೆಲ್ಲ ಬಂದಿದ್ರಿ ನೋಡ್ರಿ ಇದು ಈಗ ಇವರಿಗೆ ಮನೆ ಕಟ್ಸ್ಕೊಡ್ಬೇಕು ಸರ್ಕಾರದಿಂದ ಅದೇ ಅವ್ರೂರಲ್ಲೇ ಒಳ್ಳೆ ಮನೆ ಮಾಡಿಕೊಟ್ಟಿದ್ರೆ ನಿಮ್ದು ಯಾವ್ದು ಅಂತ ಹೇಳಿ ಕಲಬುರಗಿ ಇವತ್ತು ಇಡೀ ರಾಜ್ಯದಲ್ಲಿ ಕಲಬುರಗಿ ಎಜುಕೇಶನ್ ಅಲ್ಲಿ ಕೊನೆ ಸ್ಥಾನ ಎಜುಕೇಶನ್ ಅಲ್ಲಿ ಓದೋ ಮಕ್ಕಳ ಎಜುಕೇಶನ್ ಅಲ್ಲಿ ಕೊನೆ ಸ್ಥಾನ ಅಲ್ಲಿನ MLA ಅಲ್ಲಿನ ಸಚಿವರು ಇವ್ರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಟ್ಟಿದ್ರೆ ಇವ್ರು ಬೆಂಗಳೂರು ಬಂದು ಗೇಯದೇನಿತ್ತು ಊರಲ್ಲೇ ಆರಾಮ್ ನಿಮ್ ಊರಲ್ಲಿ ನೀವು ಆರಾಮಾಗಿರ್ಬೋದಿತ್ತು ಸಾಯಮಠ ಊರಲ್ಲಿ ಇರ್ಬೋದಿತ್ತು ಇಲ್ಲಿ ಬಂದು ಯಾರು ಮಾಡ್ತಾರ್ರಿ ಮಾಡ್ತಾನಂತ ಯಾರು ಮಾಡಲ್ಲ ಅದೇ ಹೇಳೋದು ಬಡವ್ರಿಗೆ ಅವ್ರಿಗೆ ಕಾಣಲ್ಲ ಆಯ್ತಾ ಸುಮ್ನೆ ತಗೋದು ಹೋಗೋದು ಕುಂದ್ರೋದು ನಮ್ಗೆ ಹಿಂಗಾಗಿ ನಮ್ ರೊಕ್ಕನ ತಿಂದ್ರು ಎಲ್ಲಾ ತಿಂದ್ರು ನಮ್ಗೆ ಹೆಂಗಾದ್ರ ಆಗಲ್ಲ ಅಂತಂದು ಹೇಳ್ದೇವಾ ನಿಮ್ ಪ್ರಾಬ್ಲಮ್ ಏನೇ ಇದ್ರು ಹೇಳ್ಕೊಳ್ರಿ ಇದೇ ನಿಮ್ ವೇದಿಕೆ ಯವ್ವ ನೀವು ಅಷ್ಟೇ ಏನೇ ಪ್ರಾಬ್ಲಮ್ ಇದ್ರು ಹೇಳ್ಕೊಬೇಕು ಏನ್ ನಿಮ್ ಹೆಸರು ರೇಣುಕಾ ಎಲ್ಲಮ್ಮ ನಗಿಸ್ಲೇಬೇಕು ಅವಾಗ್ಲೇ ತಾನೇ ನೀವು ನಮ್ ಜೊತೆ ಸೇರಿ ಮಾತಾಡೋದು ನಾವ್ ಸುಮ್ನೆ ಬಂದೇನಾರು ನಿಮ್ಗೆ ಹಿಂಗೆ ಹಿಂಗ್ ಮೈ ಹಿಡಿದು ಬಿಟ್ರೆ ಏನ್ ಹೇಳೋದು ಗೊತ್ತಿಲ್ಲ ಅಂದ್ಬಿಡ್ತೀರ ಅಲ್ರಿ ಯಾವಾಗ ನಾನ್ ನಿಮ್ ಜೊತೆ ನಗ್ನಗ್ತಾ ಮಾತಾಡಿದಾಗ ನಿಮ್ಗೂ ಖುಷಿ ಹೇಳಿವಾ ಏನ್ ನಿಮ್ ಪ್ರಾಬ್ಲಮ್ಗಳು ಏನ್ ಪ್ರಾಬ್ಲಮ್ ಸರ್ ನಮ್ಮ ಹೆಸರು ರೇಣುಕಾ ಊರಲ್ಲಿ ಪ್ರಾಬ್ಲಮ್ ಅಲ್ರಿ ಏನು ಪ್ರಾಬ್ಲಮ್ ಅಲ್ಲ ನನಗೆ ಏನು ಹೆಸರು ಕೇಳಾಯ್ತು ಏನ್ ಪ್ರಾಬ್ಲಮ್ ಅಂದ್ರೆ ನನ್ನ ಹೆಸರು ಅಂದ್ರೆ ನಮ್ಗೆ ಇಲ್ಲಿ ಇರಕ ಒಂದು ಜಾಗ ಮಾಡಿ ಕೊಡ್ಸ ಇದೇ ಪ್ರಾಬ್ಲಮ್ ನೋಡಿ ಊರ್ ಬಿಟ್ಟು ಊರ್ ಬಂದಿ ಓನರ್ ಅಂತ ಬಂದ್ರು ನಾನು ನಿಮ್ ಪರವಾಗಿ ಬಂದೆ ನಾನು ನಿಮ್ ಅವ್ರ ಏನ್ ಬಿಡ್ರಿ ಓನರ್
ಅವ್ರ ಜೀವನ ಹೆಂಗ ನಡೀತೈತೆ. ನಾನು ನಿಮ್ ಪರವಾಗಿ ಬಂದೆ ಸುಂದರ್ರಿ, ನಾನ್ ನಿಮ್ ಪರವಾಗಿ ಬಂದೆ. ಇಲ್ಲಿರೋ ಜನರು ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಬಂದ್ರಿ. ಆದ್ರೆ ಇಲ್ಲಿರೋರೆಲ್ಲ ಏನ್ ಮಾಡ್ಬಿಟ್ರು, ಓನರ್ ನೀವೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀರಾ. ನಿಮ್ಗೆಲ್ಲ ಮನೆ ಕೊಡ್ಬೇಕು, ನಿಮ್ಮನ್ ಚೆನ್ನಾಗಿ ನೋಡ್ಕೊಂಡು. ಇಲ್ಲಿ ಬೇಡ ಸರ್, ನಮ್ಗೆ ಎಲ್ಲಾದ್ರೂ ಇರಕ್ ಸ್ವಲ್ಪ ಗೂಡ್ ಮಾಡಿ ಜಾಗ ಕೊಟ್ರೆ ಏನೋ ಜೀವನ ಮಾಡ್ತೀವಿ. ಏನೋ ಜೀವನ ಮಾಡ್ತೀವಿ. ಕೊಡ್ತೀರೇನ್ರಿ ಏನಾದ್ರು? ಎಷ್ಟು ಕೊಡ್ತೀರಿ? ಎಷ್ಟು ಅಲ್ಲ, ಅವ್ರದ್ದು ತಪ್ಪು ಅಂತ ಹೇಳಂಗಿಲ್ಲ. ಅವ್ರು ಇವಾಗ ಇವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಮತ್ತೆ ಅದಕ್ಕೂ ಗತಿ ಇಲ್ಲ ನಿಮ್ಗೆ. ಆದ್ರೆ ಇಲ್ಲಿ ಕ್ಯಾಕರ್ ಸುಗಿಬೇಕಾಗಿರೋದು ಸರ್ಕಾರಕ್ಕೆ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಲ್ಲ. ಇವರೆಲ್ಲ ಬಿಡಿ, ಅವ್ರ ಓನರ್ ಪಾಪ ಇವ್ರನ್ನ ನೋಡ್ತವ್ರೆ, ಇವ್ರು ಕೊಡ್ತವ್ರೆ, ಅವ್ರಿಗೆ ಆಶ್ರಯ ಕೊಡ್ತವ್ರೆ, ಅದಾಗ್ತಾ ಇದೆ. ದುಡಿತಾರೆ, ಕೊಡ್ತಾರೆ, ಆಯ್ತಾ. ನೀವು ಇಂತ ಬಡವ್ರ ಪರ ಸರ್ಕಾರ ಅಂತ ಹೇಳ್ತೀರ ನೀವು ಸಿದ್ದರಾಮಯ್ಯನವ್ರೆ. ನಾವು ಊರ್ ಬಿಟ್ಟು ಊರ್ ಬಂದಿವಿ. ಊರಲ್ಲಿ ಮನೆಗಳಿಲ್ಲ, ಜಮೀನ್ ಸ್ವಲ್ಪ ನೀರಿಲ್ಲ, ಬೆಳೆ ಇಲ್ಲ, ಮಕ್ಳು ಮರಿ ತಗೊಂಡ್ ಬೆಂಗಳೂರು ದುಡ್ಕೊಂಡ್ ತಿನ್ನಕ್ ಬಂದಿವಿ. ಇರಕ್ ಜಾಗ ಇಲ್ಲ. ಇಷ್ಟು ಎಲ್ಲ ಇಷ್ಟು ಚಿಕ್ಕ ಮನೆಗೆ 5,000 10,000 ಬಾಡಿಗೆ ಕಟ್ಕೊಂಡು ದುಡ್ದೆಲ್ಲ ನಾವು ಅದಕ್ಕೆ ಕೊಟ್ಕೊಂಡು ಏನೋ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಹಾಕಿದೀವಿ. ನಮಗೂ ಕಷ್ಟನೇ ಇದೆ ಸರ್. ನಮ್ಗೆ ಇರಕ್ ಜಾಗ ಕಷ್ಟನೇ ಕೇಳಕ್ ಬಂದಿದ್ದು. ನಾನಲ್ಲಿ ಗಲಾಟೆ ಮಾಡ್ತಿದ್ರಲ್ಲ, ಅಲ್ಲಿ ಒಂಚೂರು ನಿಲ್ಸೋಣ ಅಂತ ಹೋದೆ. ಈಗ ನಾನು ಹೋಗಿದ್ದಕ್ಕೆ ತಾನೇ ನಿಂತಿದ್ದೆ ಗಲಾಟೆ. ಮತ್ತ ಅವ್ರು ಬಂದ್ಬಿಟ್ಟು ಗಲಾಟೆ ವಿಡಿಯೋ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ. ನಮ್ಗೆಲ್ಲ ಓದ್ ಕಡೆ ಎಲ್ಲ ನಮ್ಗೆ ಹಿಂಗೆ, ನಾವ್ ಇನ್ನೊಬ್ರು ಪ್ರಾಬ್ಲಮ್ ಕೇಳಕ್ಕೆ ಅಂತ ಹೋಗ್ತಿವಿ, ನಮಗೆ ಪ್ರಾಬ್ಲಮ್ ಅವೆಲ್ಲ ಕಾಮನ್. ಆದ್ರೆ ಹಂಗಂತ ನಾವು ನಮ್ ಕೆಲಸ ನಾವು ಬಿಡಕ್ಕಾಗಲ್ಲ. ನಮಗೂ ಸಂಬಳ, ನಮಗೂ ಹೊಟ್ಟೆ, ಏನು ಮಾಡಂಗಿಲ್ಲ. ಒಟ್ನಲ್ಲಿ ಅದೇ ನಾನು ಬಂದಿದ್ದ ಉದ್ದೇಶ. ಗೊತ್ತಾಯ್ತಾ ಇವಾಗ ಎಲ್ರಿಗೂ? ಹಂಗ ಎಲ್ರಿಗೂ ಹೇಳ್ರಿ, ಎಲ್ರನ್ನು ಮಾತಾಡ್ಸಿ, ಎಲ್ರು ಅವ್ರ ಕಷ್ಟ ಹೇಳಿದ್ರೆ ನೋಡ್ತಾರೆ. ಅಟ್ಲೀಸ್ಟ್ ನೀವ್ ಇಂಥವ್ರು ಇದೀರಾ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವ್ ಇದೀರಾ ಅಂತ ನೋಡ್ತಾರೆ. ಜನ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬನ್ನಿ. ಮತ್ತೆ ಒಂದ್ ನಿಮಿಷ, ಮತ್ತೆ ಯಾರಿಗ್ ಗೊತ್ತಾಗ್ಬೇಕು ನಿಮ್ ಮಾತು? ನನಗ್ ಗೊತ್ತಾಗ ನಾ ಏನ್ ಮಾಡ್ಲಿ? ನಾ ಏನ್ ಅಧಿಕಾರದಲ್ಲಿ ಹೇಳ್ರಿ. ಅದೇ ಈಗ ಇಲ್ಲಿ ಕೃಷ್ಣಪ್ಪಂಗ್ ಗೊತ್ತಾಗ ಪ್ರಯೋಜನ ಇಲ್ಲ. ನಿಮ್ಮ ಕ್ಷೇತ್ರ ಯಾರು? MLA ಯಾರು? ನಮ್ದು ಇದು ಬಿಡ್ರಿ, ನಾ ಹಿಡ್ಕೊತೀನಿ. ಶಾಪುರ್ ಶರಣ ಬಸವೇಶ್ವರ. ಸರ್ ನಮಸ್ಕಾರ. ಹೇಳಿ. ಅವರು ಸರ್ ನೀವೇ ಗೆದ್ ಬಂದಿದ್ದೀರಾ, ಆದ್ರೆ ಏನ್ ಮಾಡೋದು, ನಮ್ಮೂರಲ್ಲಿ ನೀರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಾವು ಪಕ್ಕದೂರಿಗೆ ಹೋಗಿ ನೀರ್ ತರ್ಬೇಕು. ಅಲ್ಲಿ ನಮ್ಮಂತವ್ರಾದ್ರೆ ಹೆಂಗೋ ಪಕ್ಕದೂರಲ್ಲಿ ಹೋಗಿ ನೀರ್ ತರ್ಬೋದು. ತುಂಬಾ ವಯಸ್ಸಾದವ್ರು ಇದಾರೆ, ಬಿನ್ಗೆ ಹೊತ್ಕೊಂಡು ನೀರ್ ತರಕ್ ಆಗುತ್ತಾ? ಬಾತ್ರೂಮ್ದೊಂದು ಪ್ರಾಬ್ಲಮ್ ಇದೆ. ಅಲ್ಲೆಲ್ಲ ಹೊಲದಲ್ಲಿ, ಅಲ್ಲಿ ರೋಡಲ್ಲಿ, ಅಲ್ಲಿ ಬಾತ್ರೂಮ್, ಲೇಡೀಸ್ ಎಲ್ಲ ಅಲ್ಲೇ ಹೋಗ್ತಿದ್ದಾರೆ. ನಮ್ಮೂರಲ್ಲಿ ಬಾತ್ರೂಮ್ ಇಲ್ಲ, ನಮ್ಮೂರಲ್ಲಿ ನೀರಿಗೆ ಸಮಸ್ಯೆ ಇದೆ. ಇವೆಲ್ಲ ಶರಣಬಸವ ಸರ್ ಅವರು ನಮ್ಮ ಜನಗಳಿಗೆ ಸಹಾಯ ಮಾಡ್ಬೇಕಂತ ನಾನು ಇಷ್ಟೇ ಕೇಳ್ಕೊಳ್ಳೋದು. ನೀವು ಸಹಾಯ ಮಾಡಿದ್ರೆ ಇವರೆಲ್ಲ ಅಲ್ಲಿರ್ತಾರೆ, ಅಲ್ಲಿ ಇರ್ತಿದ್ವಿ. ಅಲ್ಲಿ ಅನುಕೂಲ ಇರ್ಲಾರ ಸಲಿಗೆ ನಾವ್ ಈ ಕಡೆ ಬಂದಿರೋದು. ಊರ್ ಬಂದಿರೋದು. ಅವ್ರೇನ್ ಇಲ್ಲೂ ಓಟ್ ಹಾಕಲ್ಲ, ಅಲ್ಲೇ ಓಟ್ ಹಾಕ್ತಾರೆ. ಈಗ ಇದು ಬೆಂಗಳೂರಲ್ಲ, ಇದನ್ನೀಗ ನೀವು ನಿಮ್ದು ಯಾವ ಊರಂದ್ರೆ ಕಲಬುರಗಿ ಅಂತಾನೆ ಅನ್ಕೊಂಡ್ಬಿಟ್ರಿ. ಇಲ್ಲ, ನಮ್ದು ಯಾದಗಿರಿ. ಯಾದಗಿರಿ ಶಾಪುರ್ ತಾಲೂಕು. ಶಾಪುರ್ MLA ಅವ್ರು ಮಾಡಿಸ್ಕೊಡ್ಬೇಕು. ಕಾಟಮ್ಮನಹಳ್ಳಿ ನಮ್ದು. ಕಾಟಮ್ಮನಹಳ್ಳಿ ಇಲ್ಲಿ